ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೂ ಮಾತಾಡಬೇಕಾಗಿರೋ ಅನಿವಾರ್ಯತೆ ಬಂದಿದೆ. ಏನೇ ಇದ್ರು ಪರವಾಗಿಲ್ಲ, ಹೇಳಿ ರಾಘವ್. ಪ್ರಿಯಾ, ನನಗೂ ನಿನಗೂ ಮದುವೆ ಮಾಡಿಸ್ಬೇಕು ಅಂತ ಲಕ್ಷ್ಮಿ ನಿರ್ಧಾರ ಮಾಡಿದ್ದಾಳೆ. ರಾಘವ್, ಅದು ಲಕ್ಷ್ಮಿ ನಿರ್ಧಾರ ಮಾಡಿರೋದಲ್ಲ, ಈ ಪ್ರಿಯಾ ನಿರ್ಧಾರ ಮಾಡಿರೋದು. ಈ ಮದುವೆ ನಡೀಬಾರ್ದು. ಎಷ್ಟೇ ಜನ್ಮ ಎತ್ತಿದ್ರು ಲಕ್ಷ್ಮಿನೇ ನನ್ನ ಹೆಂಡತಿ. ನೋಡು, ಕನಸು ಮನಸ್ಸಲ್ಲೂ ಇನ್ನೊಬ್ಳು ನನ್ನ ಹೆಂಡತಿಯಾಗಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಮನಸ್ಸಲ್ಲಿ ಪ್ರೀತಿ ತುಂಬಿದ್ದವಳು, ಅಲ್ಲ ಅವಳಿಗೆ ಮಾತ್ರ ಜಾಗ. ಪರಿಹಾರಕ್ಕೋಸ್ಕರ ತಾಳಿ ಕಟ್ಟಿದ್ರೆ ಸಾಕು, ಅದರಿಂದ ಯಾವ ತೊಂದರೆ ಇಲ್ಲ, ಆಮೇಲೆ ಯಾವ ಸಂಬಂಧನೂ ಇಲ್ಲ ಅಂತ ಅಮ್ಮ ಹೇಳ್ತಾರೆ. ಅದ ಹೇಗೆ ಸಾಧ್ಯ? ಮದುವೆ ಅಂದ್ರೆ ಅದೇ ಮಕ್ಕಳಾಟನ? ನಾನ್ ಲಕ್ಷ್ಮಿ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಂತಿಲ್ಲ. ನೋಡು, ಒಂದು ಪ್ರಾಪರ್ಟಿಗೆ ಎಷ್ಟು ಜನ ಬೇಕಾದ್ರೂ ಓನರ್ಗಳು ಇರ್ಬೋದು, ಆದ್ರೆ ಈ ಮನಸ್ಸಿಗೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸು ಯಾವತ್ತಿದ್ರು ಲಕ್ಷ್ಮಿಗೆ ಸ್ವಂತ. ಅವಳು ಇರ್ಲಿ ಇಲ್ದೇ ಇರ್ಲಿ, ನಿನ್ಗಿನ ಚಿಕ್ಕ ವಯಸ್ಸು. ನಮ್ಮ ಸಂಸಾರಕ್ಕೆ ಒಳ್ಳೇದ್ ಮಾಡೋಕ್ಕೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಈ ಮದುವೆ ಆದ್ರೆ ನೀನ್ ಬಾಳೆ ಹಾಳಾಗೋಗುತ್ತೆ. ಈ ಮದುವೆ ಆಗದೆ ಇದ್ರೇನೆ ಎಲ್ಲ ಹಾಳಾಗೋದು. ನೋಡು, ಮುಂದೆ ನಿನ್ಗೆ ಖಂಡಿತ ಒಳ್ಳೆ ಜೀವನ ಇದೆ. ಲಕ್ಷ್ಮಿ ಹೋಗಿ ನಂಗೆ ಮದುವೆ ಬೇಡ ಅಂತ ನಿನ್ನೆ ಹೇಳು ಪ್ರಿಯಾ, ಪ್ಲೀಸ್ ಪ್ರಿಯಾ. ಪ್ರಿಯಾ, ಏನಾಯ್ತು? ರಾಘವ್, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇದು ನಿನಗೆ ಚಿಕ್ಕ ವಿಷಯನಾ? ಸಮಸ್ಯೆ ಏನೇ ಆದ್ರೂ ಅದು ನಾವು ನೋಡೋ ರೀತಿ, ತಗೊಳ್ಳೋ ರೀತಿನಲ್ಲಿರುತ್ತೆ. ನಿಮಗೆ ಎರಡನೇ ಮದ್ವೆ ಮಾಡ್ಬೇಕು ಅಂತ ಬಂದಾಗ ನನಗೂ ತುಂಬಾ ಕೋಪ ಬಂತು. ಅದೇ ಸಮಯಕ್ಕೆ ಅಕ್ಕನ್ಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾದಾಗ ನನಗೆ ತುಂಬಾ ದುಃಖ ಆಯ್ತು. ಲಕ್ಷ್ಮಿಗೆ ಕ್ಯಾನ್ಸರ್ ಇರೋ ವಿಷಯ ನಿನಗೆ ಗೊತ್ತಾ? ಗೊತ್ತು. ಅಲ್ಲೇ ಅಕ್ಕ ಬಂದು ರಾಘವ್ನ ಎರಡನೇ ಮದ್ವೆ ಮಾಡ್ಕೊ ಅಂತ ಕೇಳೋದಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಎರಡನೇ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ. ರಾಘವ್, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಮದ್ವೆನೇ ಆಗದೆ ಹಾಗೆ ಉಳ್ಕೊಂಡು ಸಮಾಜ ಸೇವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಮದ್ವೆ ಆಗ್ತೇನೆ ಸಮಾಜ ಸೇವೆ ಮಾಡ್ಬೇಕು ಅಂತ ಏನೂ ಇಲ್ಲ, ಮದ್ವೆ ಆದ್ಮೇಲೂ ಮಾಡ್ಬೋದು ಅನ್ನೋದು ನನಗೆ ಅರ್ಥ ಆಯ್ತು. ನಾನು ಮನೇಲಿ ಇದ್ದಿದ್ದಕ್ಕೆ ಅದು ಒಂದು ಕಾರಣ. ಲವ್ ಹೋಗಿದ್ದು ಇದ್ಯಾವುದು ನನ್ನನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂತ ಯಾವುದೇ ಯೋಚನೆ ನನ್ನ ಮನ್ಸಲ್ಲಿಲ್ಲ. ನೋಡಿ, ಸಂಕಟ ಪಡೆದೆ ತಾಳಿ ಕಟ್ಟೋದಾದ್ರೆ ಕಟ್ಟಿ, ಯಾವುದೇ ಕಾರಣಕ್ಕೂ ಮುಂದೆ ನಿಮ್ ಹೆಂಡತಿಯಾಗಿರ್ತೀನಿ ಅಂತ ತಿಳ್ಕೊಂಡು ತಾಳಿ ಕಟ್ಟೋದು ಬೇಡ. ಅದು ನಡೆಯಲ್ಲ. ಮಕ್ಕಳಿಗೆ ತಾಯಿ ಆಗಿರ್ತೀನಿ, ಅಮ್ಮನ್ಗೆ ಮಗಳಾಗಿರ್ತೀನಿ, ಅಕ್ಕನ್ಗೆ ಒಳ್ಳೆ ತಂಗಿ ಆಗಿರ್ತೀನಿ. ಅಕ್ಕನ್ಗೆ ಏನು ಆಗ್ಬಾರ್ದು ಅಂತ ದಿನ ಸಾಯಿನಾಥನ ಹತ್ರ ಬೇಡ್ಕೋತೀನಿ.